ಭಾರತಕ್ಕೆ ಮತ್ತೆ ಬಂತು ಕೊರೋನಾ 4 ವರ್ಷದ ಬಳಿಕ ಈಗ ಮತ್ತೆ ಕೊರೋನಾ ಎಂಟ್ರಿ ಏನಾದರೂ ಕೊಡ್ತಾ ಇದೆಯಾ ಅಂತ 4 ವರ್ಷದ ಬಳಿಕವಾಗಿ ಈಗ ಮತ್ತೆ ಮಹಾಮಾರಿ ವೈರಸ್ ವಕ್ಕರಿಸಿದೆ. ಅಂದು ಇಡೀ ಜಗತ್ತನ್ನೇ ನಡುಗಿಸಿಬಿಟ್ಟಿದ್ದಂತಹ ಹೆಮ್ಮಾರಿ ಕೊರೋನಾ ಇಂದು ಮತ್ತೆ ಭಾರತಕ್ಕೆ ಬಂದಿದೆ. ಎಚ್ಚರ ಭಾರತಕ್ಕೆ ಮತ್ತೆ ಬಂತು ಕೊರೋನಾ. 4 ವರ್ಷದ ಬಳಿಕ ಮತ್ತೆ ವಕ್ಕರಿಸಿದಂತಹ ಮಹಾಮಾರಿ ವೈರಸ್ ಏನು ಅಂದು ಇಡೀ ಜಗತ್ತೇ ನಡುಗಿಸಿ ಬಿಟ್ಟಿದ್ದಂತಹ ಹೆಮ್ಮಾರಿ ಕೊರೋನಾ ಇದು. ಕೊರೋನಾ ವೈರಸ್ಗೆ ಇಡೀ ಭೂಮಂಡಲವೇ ಶೇಕ್ ಆಗಿತ್ತು. ಏನು ಇಂದು ಪಕ್ಕದ ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆರ್ಭಟಿಸ್ತಾ ಇದೆ. ಆದ್ರೀಗ ಮತ್ತೆ ಭಾರತದಲ್ಲಿ ಮಹಾಮಾರಿ ಅವಾಂತರ ಉಂಟಾಗಿರುವಂಥದ್ದು, ಮತ್ತೆ ಜನರನ್ನ ಬಲಿ ಪಡೆಯಲು ಬಂತ ಕೊರೋನಾ ವೈರಸ್ ಅನ್ನುವಂಥ ಪ್ರಶ್ನೆ ಈಗ ನೋಡಿ. ಯಾವ ರಾಜ್ಯದಲ್ಲಿ ಕೊರೋನಾ ಆರ್ಭಟ ಶುರುವಾಗಿದೆ ಅಂತ ಗೊತ್ತಾ? ಮತ್ತೆ ಅದೆಷ್ಟು ಜನರ ಬಲಿಯನ್ನ ಪಡೀತಾ ಇದೆ ಗೊತ್ತಾ ಈ ವೈರಸ್? ಭಾರತದಲ್ಲಿ ಮಾಸ್ಕ್ ಲಾಕ್ಡೌನ್ ಯುಗ ಶುರುವಾಗುತ್ತಾ ಮತ್ತೆ ಅಂತ ನಿಮ್ಮ ಅಶ್ವವೇಗದಲ್ಲಿ ಮಹಾಮಾರಿಯ ಕಂಪ್ಲೀಟ್ ಸ್ಟೋರಿ ಬರ್ತಾ ಇದೆ. ಎಚ್ಚರ ಭಾರತಕ್ಕೆ ಮತ್ತೆ ಬಂತು ಕೊರೋನಾ. 4 ವರ್ಷದ ಬಳಿಕ ಮತ್ತೆ ವಕ್ಕರಿಸಿದಂತಹ ಮಹಾಮಾರಿ ವೈರಸ್ ಅಂದು ಇಡೀ ಜಗತ್ತನ್ನೇ ನಡುಗಿಸಿಬಿಟ್ಟಿದಂತಹ ಹೆಮ್ಮಾರಿ ಕೊರೋನಾ ಇದು. ಕೊರೋನಾ ವೈರಸ್ಗೆ ಇಡೀ ಭೂಮಂಡಲವೇ ಶೇಕ್ ಆಗಿತ್ತು. ಇಂದು ಪಕ್ಕದ ರಾಜ್ಯದಲ್ಲಿ ಮತ್ತೆ ಆರ್ಭಟಿಸ್ತಾ ಇದೆ ಕೋವಿಡ್. ಆದ್ರೀಗ ಮತ್ತೆ ಭಾರತದಲ್ಲಿ ಮಹಾಮಾರಿಯ ಅವಾಂತರ ಆರ್ಭಟ ಶುರುವಾಗಿದೆ. ಮತ್ತೆ ಜನರನ್ನ ಬಲಿ ಪಡೆಯಲು ಬಂತ ಕೊರೋನಾ ವೈರಸ್. ಯಾವ ರಾಜ್ಯದಲ್ಲಿ ಕೊರೋನಾ ಆರ್ಭಟ ಶುರುವಾಗಿದೆ ಗೊತ್ತಾ? ಮತ್ತೆ ಅದೆಷ್ಟು ಜನರನ್ನ ಬಲಿ ಪಡಿತಾ ಇದೆ ಗೊತ್ತಾ? ಇಲ್ಲಿ ಭಾರತದಲ್ಲಿ ಮಾಸ್ಕ್ ಲಾಕ್ಡೌನ್ ಯುಗ ಶುರುವಾಗುತ್ತಾ? ನಿಮ್ಮ ಅಶ್ವವೇಗದಲ್ಲಿ ಮಹಾಮಾರಿಯ ಕಂಪ್ಲೀಟ್ ಸ್ಟೋರಿ ಬರ್ತಾ ಇದೆ ನೋಡಿ. ಮತ್ತೆ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ ಮಹಾಮಾರಿ ಕೊರೋನಾ. ಕರ್ನಾಟಕದ ನೆರೆಯ ರಾಜ್ಯದಲ್ಲಿ ಈಗ ಐಸೋಲೇಷನ್ ಶುರುವಾಗಿದೆ. ಅಂದ್ರೆ ಪಕ್ಕದ ರಾಜ್ಯ ಆಂಧ್ರದಲ್ಲಿ ಮತ್ತೊಮ್ಮೆ ಅಬ್ಬರಿಸ್ತಾ ಇದೆ ಹೆಮ್ಮಾರಿ. ಈಗಾಗಲೇ ಒಂದೇ ದಿನ ಇಬ್ಬರನ್ನ ಈ ಕೋವಿಡ್ ಬಲಿ ಪಡೆದುಕೊಂಡಿದೆ. ಆಂಧ್ರ ಪ್ರದೇಶದಲ್ಲಿ 4 ಕೊರೋನಾ ಸೋಂಕು ವಕ್ಕರಿಸಿದೆ. ಪಾಸಿಟಿವ್ ಬಂದ 4ರಲ್ಲಿ 3 ಮನೆಯಲ್ಲಿಯೇ ಲಾಕ್ ಆಗಿದ್ದಾರೆ. ಕೊರೋನಾ ಲಕ್ಷಣ ಕಂಡು ಬಂದ್ರೆ ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗುತ್ತೆ. ಒಬ್ಬರಿಗೆ ಕಪಾಟದಲ್ಲಿರುವಂತಹ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪಕ್ಕದ ರಾಜ್ಯ ಆಂಧ್ರದಲ್ಲಿ ಈಗ ಮತ್ತೊಮ್ಮೆ ಅಬ್ಬರಿಸ್ತಾ ಇದೆ ಹೆಮ್ಮಾರಿ ಕೊರೋನಾ. ಕರ್ನಾಟಕದ ನೆರೆಯ ರಾಜ್ಯದಲ್ಲಿ ಈಗ ಐಸೋಲೇಷನ್ ಶುರುವಾಗಿದೆ. ಈಗಾಗಲೇ ಒಂದೇ ದಿನ ಇಬ್ಬರನ್ನ ಬಲಿ ಪಡೆದುಕೊಂಡಿದೆ ಕೋವಿಡ್. ಆಂಧ್ರ ಪ್ರದೇಶದಲ್ಲಿ 4 ಕೊರೋನಾ ಸೋಂಕು ವಕ್ಕರಿಸಿದೆ. ಪಾಸಿಟಿವ್ ಬಂದಂತಹ 4ರಲ್ಲಿ 3 ಮನೆಯಲ್ಲೇ ಲಾಕ್ ಆಗಿದ್ದಾರೆ. ಕೊರೋನಾ ಲಕ್ಷಣ ಕಂಡು ಬಂದ್ರೆ ಹೋಮ್ ಕ್ವಾರಂಟೈನ್ ಮಾಡಲಾಗುತ್ತೆ. ಒಬ್ಬರಿಗೆ ಕಪಾಟದಲ್ಲಿರುವಂತಹ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, ಮತ್ತೆ ಭಾರತಕ್ಕೆ ಕೊರೋನಾ ವೈರಸ್ ಎಂಟ್ರಿ ಕೊಟ್ಟಿದೆ. 4 ವರ್ಷದ ಬಳಿಕ ಮತ್ತೆ ವಕ್ಕರಿಸಿದೆ ಮಹಾಮಾರಿ ವೈರಸ್. ಅಂದು ಇಡೀ ಜಗತ್ತನ್ನೇ ನಡುಗಿಸ್ಬಿಟ್ಟಿತ್ತು ಈ ಹೆಮ್ಮಾರಿ ಕೊರೋನಾ ವೈರಸ್ಗೆ ಇಡೀ ಭೂಮಂಡಲವೇ ಶೇಕ್ ಆಗಿತ್ತು. ಇಂದು ಪಕ್ಕದ ರಾಜ್ಯದಲ್ಲಿ ಮತ್ತೆ ಆರ್ಭಟಿಸ್ತಾ ಇದೆ ಕೋವಿಡ್. ಆದ್ರೀಗ ಮತ್ತೆ ಭಾರತದಲ್ಲಿ ಮಹಾಮಾರಿ ಅವತಾರದಲ್ಲಿ ಬರ್ತಾ ಇರುವಂಥದ್ದು, ಮತ್ತೆ ಜನರ ಬಲಿ ಪಡೆಯಲು ಬಂತ ಕೊರೋನಾ ವೈರಸ್. ಯಾವ ರಾಜ್ಯದಲ್ಲಿ ಕೊರೋನಾ ಆರ್ಭಟ ಶುರುವಾಗಿದೆ ಅಂದರೆ ನಮ್ಮ ನೆರೆಯ ರಾಜ್ಯ ಅಂದರೆ ಆಂಧ್ರದಲ್ಲಿ ಮತ್ತೊಮ್ಮೆ ಅಬ್ಬರಿಸ್ತಾ ಇದೆ ಹೆಮ್ಮಾರಿ ಕೊರೋನಾ. ಆಂಧ್ರದಲ್ಲಿ 4ರಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ಅದರಲ್ಲಿ 3 ಪಾಸಿಟಿವ್ ಬಂದಂತಹ 3 ಮನೆಯಲ್ಲೇ ಲಾಕ್ ಆಗಿರುವಂಥದ್ದು. ಒಬ್ಬರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗಾಗಲೇ ಇಬ್ಬರನ್ನ ಬಲಿ ಪಡೆದುಕೊಂಡಿದೆ ಕೋವಿಡ್. ನೋಡಿ, ಮಳೆ ಹೆಚ್ಚಾಗಿ ಬಂದಂತಹ ಹಿನ್ನೆಲೆಯಲ್ಲಿ ಕೋವಿಡ್ ಲಕ್ಷಣಗಳು ಕಂಡು ಬಂದಿವೆ. ಕೋವಿಡ್ ಪಾಸಿಟಿವ್ ಬಂದಿದೆ. ಆಂಧ್ರದಲ್ಲಿ 4ರಲ್ಲಿ ಪಾಸಿಟಿವ್ ಬಂದಿದೆ. ಈಗಾಗಲೇ ಇಬ್ಬರನ್ನ ಬಲಿ ಪಡೆದುಕೊಂಡಿದೆ ಈ ಮಹಾಮಾರಿ. 4ರಲ್ಲಿ ಈಗ 3 ಮನೆಯಲ್ಲೇ ಲಾಕ್ ಆಗಿರುವಂಥದ್ದು. ಇನ್ನೊಬ್ಬರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ನೀಡಲಾಗ್ತಾ ಇದೆ. ಮಹಾಮಾರಿ ಕೋವಿಡ್ ಈಗ ಭಾರತದಲ್ಲಿ ಮತ್ತೆ ಆರ್ಭಟಿಸ್ತಾ ಇದೆ. ಆಂಧ್ರದಲ್ಲಿ 4ರಲ್ಲಿ ಪಾಸಿಟಿವ್ ಬಂದಿದೆ, ಕೋವಿಡ್ ಪಾಸಿಟಿವ್ ಬಂದಿದೆ. 3ರನ್ನ ಮನೆಯಲ್ಲೇ ಲಾಕ್ಡೌನ್ ಮಾಡಿರುವಂಥದ್ದು. ಇನ್ನು ಒಬ್ಬರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ನೀಡಲಾಗ್ತಾ ಇದೆ. ಈಗಾಗಲೇ ಇಬ್ಬರನ್ನ ಕೂಡ ಬಲಿ ಪಡೆದುಕೊಂಡಿದೆ ಕೋವಿಡ್. ಮಹಾಮಾರಿ ಕೊರೋನಾ ಇಬ್ಬರನ್ನ ಈಗಾಗಲೇ
ಬಲಿ ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಅಂದರೆ ಮತ್ತೆ ಏನಾದರೂ ಭಾರತದಲ್ಲಿ ಲಾಕ್ಡೌನ್ ಆಗುತ್ತಾ, ಲಾಕ್ಡೌನ್ ಶುರುವಾಗುತ್ತಾ ಅಂತ.